ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇ ಸಂಚಾರ ಮತ್ತಷ್ಟು ದುಬಾರಿಯಾಗುತ್ತಾ? ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ವಾಹನ ಸವಾರರಿಗೆ ಈಗ ಬರೆ ಹಾಕಲಾಗಿದೆ. ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿಯ ಟೋಲ್ ಶುಲ್ಕವನ್ನ ಹೆಚ್ಚಳ ಮಾಡಲಾಗುತ್ತೆ. ವಿವಿಧ ವಾಹನಗಳಿಗೆ ಈಗ 10 ರೂಪಾಯಿಯಿಂದ 50 ರೂಪಾಯಿವರೆಗೆ ಟೋಲ್ ಹೆಚ್ಚಳವನ್ನ ಮಾಡಿದೆಯಂತೆ ನ್ಯಾಷನಲ್ ಹೈವೇ ಪ್ರಾಧಿಕಾರ. ಹಾಗಾಗಿ ಟೋಲ್ ದರ ಹೆಚ್ಚಳಕ್ಕೆ ವಾಹನ ಸವಾರರಿಂದ ಈಗ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಈಗ ಮೈಸೂರು ಹಾಗೆ ಬೆಂಗಳೂರು ಹೆದ್ದಾರಿಯಲ್ಲಿ ಬಹಳಷ್ಟು ಜನ 2 ಅವರಲ್ಲಿ ನಾವು ಮೈಸೂರು ರೀಚ್ ಆಗ್ತೀವಿ ಅಂತ ಬಹಳಷ್ಟು ಜನ ಖುಷಿ ಪಟ್ಟಿದ್ರು. ಹಾಗೆ ಸರಾಗವಾಗಿ ಮೈಸೂರಿಂದ ಬೆಂಗಳೂರಿಗೆ ಬಂದು ಕೆಲಸ ಮಾಡೋರು ಕೂಡ ಬಹಳಷ್ಟು ಜನರಿದ್ದಾರೆ ಬೆಂಗಳೂರಲ್ಲಿ. ಸೊ ಹಾಗಾಗಿ ಈಗ ಈ ಎಕ್ಸ್‌ಪ್ರೆಸ್ ವೇ ಸಂಚಾರ ಇದೆಯಲ್ಲ, ಈಗ ಇದು ಮತ್ತಷ್ಟು ದುಬಾರಿ ಆಗುವಂತಹ ಸಾಧ್ಯತೆ ಇದೆ. ಯಾಕಂತಂದ್ರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಈಗ ವಾಹನ ಸವಾರರಿಗೆ ಮತ್ತೆ ಬರೆ ಹಾಕಿದೆ. ಆಲ್ರೆಡಿ ಅದು ಕಾಸ್ಟ್ಲಿ ಇರುವಂತದ್ದು ಆ ಒಂದು ದಾರಿ. ಈಗ ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿ ಇದೆಯಲ್ಲ, ಅಲ್ಲಿ ಟೋಲ್ ಶುಲ್ಕವನ್ನ ಈಗ ಹೆಚ್ಚಳ ಮಾಡಿದೆ. ವಿವಿಧ ವಾಹನಗಳಿಗೆ 10 ರೂಪಾಯಿಯಿಂದ 50 ರೂಪಾಯಿವರೆಗೆ ಟೋಲ್ ಅನ್ನ ಜಾಸ್ತಿ ಮಾಡಲಾಗಿದೆ. ಈಗ ಕಾರಿಗೆ 50 ರೂಪಾಯಿ ಆದ್ರೆ ಅಲ್ಲಿ ಲಾರಿ ಆಗಿದ್ರೆ ಲಾರಿಗೆ ಒಂದು 30 ರೂಪಾಯಿ, ಬಸ್ ಆಗಿದ್ರೆ ಒಂದು 50 ರೂಪಾಯಿ, ಈ ರೀತಿ ಆ ವಾಹನಗಳ ಒಂದು ಗಾತ್ರ ಅದರ ಮೇಲೆ ಈಗ 10 ರೂಪಾಯಿಯಿಂದ 50 ರೂಪಾಯಿವರೆಗೆ ಟೋಲ್ ಜಾಸ್ತಿ ಮಾಡಲಾಗಿದೆ. ಸೊ ಇದು ವಾಹನ ಸವಾರರ ಮೇಲೆ ಹೆಂಗ್ ಹೊಡ್ತಾ ಬೀರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಯಾಕಂತಂದ್ರೆ ಈಗ ಮೈಸೂರು ಬೆಂಗಳೂರಲ್ಲಿ 2 ಅವರ್ ಏನೋ ರೀಚ್ ಆಗ್ತೀವಿ ಅಂತ ಹೇಳ್ತೀವಿ, 2 ಅವರ್ ಸುಮ್ಮನೆ ಹೋಗ್ತೀವಿ. ಆ ಪೆಟ್ರೋಲ್ ಹಾಕಿ, ಪೆಟ್ರೋಲ್ ಶುಲ್ಕ ಕೂಡ ಇವಾಗ ಏನು ಕಡಿಮೆ ಇಲ್ಲ, ಪೆಟ್ರೋಲ್ ಕೂಡ ಜಾಸ್ತಿ ಇದೆ. ಅದ್ರ ಮಧ್ಯದಲ್ಲಿ ಈಗ ಕೆಲವರು ತಿಂಗಳಿಗೆ ಅಥವಾ ವರ್ಷಕ್ಕೆ ಅಲ್ಲಿ ಒಂದು ವಿನಾಯಿತಿನ ತೆಗೆದುಕೊಂಡಿರ್ತಾರೆ. ಅಂಥದ್ರಲ್ಲಿ ಸಡನ್ ಆಗಿ ರೇಟ್ ಜಾಸ್ತಿ ಮಾಡ್ತಾರೆ ಅಂತಂದ್ರೆ ಅದು ಅವ್ರಿಗೆ ಮತ್ತೆ ಹೊಡ್ತಾ ಬೀಳುವಂಥದ್ದು. ಯಾಕಂತಂದ್ರೆ ಕೆಲವರು ಕಮಿಟ್ಮೆಂಟ್ ಅಲ್ಲಿ ಬದುಕೋರು, ತಿಂಗಳಿಗೆ ಇಷ್ಟು ಟೋಲ್ ಅಂತಂದ್ರೆ ಅಷ್ಟೇ ಕಟ್ಕೊಂಡು ಇಷ್ಟೇ ಪೆಟ್ರೋಲ್ ಹಾಕೊಂಡು ಜೀವನ ನಡೆಸುವಂತಹ ಗ್ರಾಹಕರಿಗೆ ಇದು ಮತ್ತೆ ಬರೆ ಬೀಳುವಂತಹ ಸಾಧ್ಯತೆ ಇದೆ. ಹಾಗಾಗಿ ಈಗ ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿ ಟೋಲ್ ಶುಲ್ಕ ಜಾಸ್ತಿ ಆಗಿರೋದ್ರಿಂದ ಈಗ ವಾಹನ ಸವಾರರಿಗೆ ಇದು ಮತ್ತಷ್ಟು ಬರೆ ಹಾಕದಂಗಾಗಿದೆ. ಹಾಗಾಗಿ ಟೋಲ್ ದರ ಹೆಚ್ಚಳಕ್ಕೆ ಈಗ ವಾಹನ ಸವಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಟೋಲ್ ಏನೋ ಮಾಡಿದ್ರಿ, ಜಾಸ್ತಿ ಕೂಡ ದುಡ್ಡು ವಸೂಲಿ ಮಾಡ್ಕೊಂತಿದ್ರಿ, ಈಗ ಮತ್ತೆ ಅದ್ರ ಮೇಲೆ ಜಾಸ್ತಿ ಪೀಕ್ತಾ ಇದ್ದೀರಾ ಅಂತಂದ್ರೆ ನಮ್ಮ ಜೇಬಿಗೆ ಮತ್ತಷ್ಟು ಕತ್ತರಿ ಬೀಳುತ್ತೆ ಅಂತ ವಾಹನ ಸವಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.